ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ತುಂಬ ಪ್ರಸಿದ್ಧಿಯಾಗಿರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ನಾನು ನಿಮಗೆ ಬಸ್ ರೂಟ್ ಕೂಡ ಹೇಳ್ತೀನಿ ಎಲ್ಲಿಂದ ಹೋಗೋದು ಅಂತ. ನಾನು ಕುಣಿಗಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿರೋದು. ಸೊ ಫಸ್ಟು ನಾವು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಗೌಡಗೆರೆಗೆ ಡೈರೆಕ್ಟ್ ಬಸ್ ಇದೆ. ಸೊ ಬೇರೆ ಬಸ್ ಹತ್ತೋ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಂದ ಗೌರ್ಮೆಂಟ್ ಬಸ್ ಹತ್ಕೊಂಡು ಸ್ಟ್ರೈಟ್ ಗೌಡಗೆರೆಗೆ ಬಂದ್ವಿ. ಸೊ ಕುಣಿಗಲಿಂದ ಗೌಡಗೆರೆಗೆ 71 ರೂಪಾಯಿ ಚಾರ್ಜನ್ನು ಮಾಡ್ತಾರೆ. ಕುಣಿಗಲಿಂದ ಹುಲಿಯೂದುರ್ಗ ರೂಟ್ ಇದೆ ಅಲ್ವಾ, ಅಲ್ಲಿಂದ ನಾವು ಗೌಡಗೆರೆಗೆ ಬರಬೇಕಾಗತ್ತೆ. ಇವಾಗ ನೋಡಿ ನಾವು ಗೌಡಗೆರೆನ ತಲುಪಿದ್ದೀವಿ. ಇವಾಗ ನೋಡ್ತಿದ್ದೀರಲ್ವಾ, ಇದು ಗೌರ್ಮೆಂಟ್ ಬಸ್ಗಳು ನಿಂತ್ಕೊಳ್ಳೋವಂಥ ಸ್ಟ್ಯಾಂಡು. ಹಾಗೆ ಕಾರ್ಗಳು ಕೂಡ ನಿಂತ್ಕೊಳ್ಳೋದಕ್ಕೆ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ಫೀಸ್ ಕೂಡ ಪೇ ಮಾಡಬೇಕಾಗತ್ತೆ. ಇದು ನೋಡಿ ಬಸ್ಗಳು ನಿಂತ್ಕೊಳ್ಳೋದಕ್ಕೆ ಅಂತ ಯಾರೋ ಜಮೀನನ್ನು ಕೊಟ್ಟಿದ್ದಾರೆ. ತೋಟದ ಮಧ್ಯೆ ಇರೋವಂಥ ದೇವಸ್ಥಾನ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಹೊರಗಡೆ ನೋಡ್ತಿದ್ದೀರಲ್ವ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಇಳ್ಕೊಂಡು ನೆಕ್ಸ್ಟು ದೇವಸ್ಥಾನ ಕಡೆಗೆ ಹೋಗ್ತಿದ್ದೀವಿ. ಇಲ್ಲಿಂದ ಒಂದು 100 ಮೀಟರ್ ಅಷ್ಟು ದೂರ ಆಗುತ್ತೆ ದೇವಸ್ಥಾನ. ಇಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ದೇವಸ್ಥಾನದ ಹೊರಗಡೆ ಕಾಲು ತೊಳೆಯೋದಕ್ಕೆ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಾವು ಕೂಡ ಕಾಲನ್ನು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹಾಗೆ ನೋಡ್ತಿದ್ದೀರಾ ಅಲ್ವಾ, ಇದೇ ದೇವಸ್ಥಾನ. ಮತ್ತು ದೇವಸ್ಥಾನದ ಒಳಗಡೆ ವಿಗ್ರಹ ಕಾಣಿಸ್ತಿದೆ ಅಲ್ವಾ, ವಿಗ್ರಹ ಹತ್ರ ಡೈರೆಕ್ಟಾಗಿ ಎಲ್ಲರನ್ನೂ ಬಿಡೋದಿಲ್ಲ. ನಾವಲ್ಲಿ ಕೇಳಿದ್ವಿ, ಅವ್ರು ಹೇಳಿದ್ರು ಕಾಯಿನ ಕಟ್ತಾರೆ ಅಲ್ವಾ, ಅವರಿಗಷ್ಟೇ ಡೈರೆಕ್ಟ್ ಎಂಟ್ರಿ ಇರೋದು. ನಾವು ಕ್ಯೂನಲ್ಲಿ ಬರಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ಹೋಗಿ ಫಸ್ಟು ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿಕೊಂಡು ಆನಂತರ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ನಾವು ಕೂಡ ಹಾಗೆ ಕ್ಯೂನಲ್ಲಿ ಹೋಗೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ನವಗ್ರಹ ಕೂಡ ಇದೆ. ಹಾಗೆ ಗಣೇಶ ವಿಗ್ರಹ ಕೂಡ ಇದೆ. ಗಣೇಶ ವಿಗ್ರಹ ದರ್ಶನ ಮಾಡಿಕೊಂಡು ನೆಕ್ಸ್ಟು ಶಿವನ ವಿಗ್ರಹ ಕೂಡ ಇದೆ. ಶಿವನ ವಿಗ್ರಹ ದರ್ಶನ ಮಾಡಿಕೊಂಡು ನಾವು ಕ್ಯೂನಲ್ಲಿ ಹೋಗ್ತಿದ್ದೀವಿ. ನಾವು ಹೋಗಿದ್ದು ಸೋಮವಾರ ಆಗಿದ್ದರಿಂದ ಜನ ಸ್ವಲ್ಪ ರಶ್ ಕಮ್ಮಿ ಇತ್ತು. ಇಲ್ಲಿ ಹೇಳ್ಬೇಕಂತ ಅಂದರೆ ಶನಿವಾರ ಮತ್ತು ಭಾನುವಾರ ತುಂಬ ಜನ ಇರ್ತಾರೆ, ತುಂಬ ರಶ್ ಕೂಡ ಇರುತ್ತೆ. ಸೊ ನಮಗೆ ಯಾರೋ ಹೇಳಿದ್ರು ಭಾನುವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ತುಂಬ ರಶ್ ಇರುತ್ತೆ ಅಂತ ಹೇಳಿದ ಕಾರಣ ನಾವು ಸೋಮವಾರ ಹೊರಟ್ವಿ. ಸೋಮವಾರ ಅಂತ ರಶ್ ಇಲ್ಲ ಅಂತ ಏನಿಲ್ಲ, ಜನ ಕೂಡ ಇದ್ದರು. ಸೋಮವಾರ ಕೂಡ ನೋಡ್ತಿದ್ದೀರಲ್ವ ಇಷ್ಟು ಜನ ಇದ್ದರು. ಒಂದು ಅಷ್ಟು ಕ್ಯೂ ಇದ್ದಿದ್ದು, ತುಂಬ ಏನು ಕ್ಯೂ ಇರಲಿಲ್ಲ. ಬಟ್ ಬೇರೆ ದಿನಗಳಲ್ಲಿ ತುಂಬ ಕ್ಯೂ ಇರುತ್ತೆ ದೇವಸ್ಥಾನದಲ್ಲಿ. ನಾನು ಈ ದೇವಸ್ಥಾನನ ಟಿ ವಿಲಿ ಮತ್ತು ಫೋನಲ್ಲಿ ನೋಡಿದ್ದೆ. ಎಷ್ಟು ಜನ ಅಂದರೆ ನಾನು ಅನ್ಕೊತಾ ಇದ್ದೆ ಎಷ್ಟು ಜನ ಇದ್ದಾರೆ ದೇವಸ್ಥಾನದಲ್ಲಿ ಅಂತ ಅಂದ್ಬಿಟ್ಟು. ನಾವು ಒಂದ್ಸಲ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ಅದಕ್ಕೋಸ್ಕರ ಅನಿಸುತ್ತೆ ಇಷ್ಟು ಜನ ಬರೋದಿಲ್ಲಿ. ಇವಾಗ ನೋಡಿ ದೇವಿ ದರ್ಶನ ಮಾಡೋದಕ್ಕೆ ಒಳಗಡೆ ಹೋದ್ವಿ ನಾವು. ಒಳಗಡೆ ವಿಡಿಯೋ ಮಾಡೋದಕ್ಕೆ ಫೋನ್ ಅಲ್ಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡಿ ಹೊರಗಡೆ ತೋರಿಸ್ತಿದ್ದೀನಲ್ವ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅನ್ಕೋತಿರ್ಬೋದು ಏನು ಇಷ್ಟು ಕಾಯಿ ಕಟ್ಟಿದ್ದಾರೆ ಅಂತ. ಅದೆಲ್ಲನೂ ಹರಕೆ ಕಾಯಿ. ಜನರು ತಮ್ಮ ಕಷ್ಟನ ಹೇಳ್ಕೊಂಡು ಈ ಒಂದು ಕಾಯಿನ ಅಲ್ಲಿ ಕಟ್ತಾರೆ. ಅಂದರೆ ಅವರು ಸಂಕಲ್ಪನ ಮಾಡ್ಕೊಂಡಿರ್ತಾರೆ 1 ವಾರ ಅಥವಾ 3 ವಾರ ಅಥವಾ 5 ವಾರ ಅಥವಾ 7 ವಾರ, ಇಷ್ಟು ವಾರಗಳ ಕಾಲ ಬಂದು ಕಾಯಿನ ಕಟ್ತೀನಿ ಅಂತ ಹರಕೆನ ಮಾಡ್ಕೊಂಡಿರ್ತಾರೆ. ಹಾಗೆ ಹರಕೆನ ತೀರ್ಸೋದಕ್ಕೆ ಕಾಯಿನ ಕಟ್ಟಿದ್ದಾರೆ. ಎಷ್ಟು ಕಾಯಿ ಕಟ್ಟಿದ್ರು ಅಂತ ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಶಾಕ್ ಕೂಡ ಆಯಿತು. ಹಾಗೆ ತುಂಬ ಚೆನ್ನಾಗಿ ಕೂಡ ಇತ್ತು. ನೆಕ್ಸ್ಟು ನೋಡಿ ಇಲ್ಲಿ ವಿಗ್ರಹದ ಹತ್ರ ಬಂದ್ವಿ ದರ್ಶನ ಮಾಡೋಣ ಅಂತ. ಎಷ್ಟು ಹೈಟ್ ಇದೆ ಅಂತ ಅಂದರೆ ವಿಗ್ರಹ ಇದು ವಿಶ್ವದ ಅತಿ ದೊಡ್ಡ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಆಗಿರುತ್ತೆ. ಹಾಗೆ ಚಾಮುಂಡೇಶ್ವರಿಯ ವಿಶ್ವರೂಪ ದರ್ಶನ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಲ್ವ ಎಷ್ಟು ದೊಡ್ಡದಾಗಿದೆ ಅಂತ. ಹಾಗೆ ಚಾಮುಂಡೇಶ್ವರಿ ಪಾದದ ಬಳಿ ಇನ್ನು ಸಣ್ಣ ವಿಗ್ರಹ ಕೂಡ ಇದೆ. ಅಲ್ಲಿ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರು. ಇಲ್ಲಿಂದ ಒಂದ್ಸಲ ವ್ಯೂ ತೋರಿಸ್ತಿದ್ದೀನಿ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಏಕ ಕಟ್ಟಿದ್ದಾರೆ ತೆಂಗಿನಕಾಯಿನ. ಹಾಗೆ ಇಲ್ಲಿ ದೊಡ್ಡ ದೊಡ್ಡ ಕಳಶ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ಹಾಗೆ ಇಲ್ಲಿಂದ ಕೆಳಗಡೆ ಬಂದರೆ ಅಲ್ಲಿ ಇವಾಗ ತೋರಿಸ್ತೀನಿ ನೋಡಿ, ಉಪ್ಪಿನ ರಾಶಿ ಅಂತೂ ಎಷ್ಟು ಸುರಿದಿದ್ದಾರೆ ಗೊತ್ತಾ. ಉಪ್ಪನ್ನು ಅಷ್ಟೇನೆ ಇಲ್ಲಿ ಕಾಯಿ ಕಟ್ತಾರಲ್ವ, ಅದಕ್ಕೂ ಮುಂಚೆ ಉಪ್ಪನ್ನ ಅಲ್ಲಿ ಸುರಿದು
ಅವರ ಕಷ್ಟಗಳನ್ನ ಹೇಳ್ಕೊಂಡು ಉಪ್ಪನ್ನ ಸುರಿಯೋದು ಏನಕ್ಕೆ ಅಂತ ಅಂದರೆ ಉಪ್ಪು ಕರಗೋದ ಹಾಗೆ ಅವರ ಕಷ್ಟ ಕೂಡ ಕರಗಲಿ ಅಂತ ಹೇಳ್ಕೊಂಡು ಆ ನಂತರ ಇಲ್ಲಿ ತೆಂಗಿನಕಾಯಿನ ತಗೊಂಡು ಕಟ್ಟುತ್ತಾರೆ. ಸೊ ಪೂಜೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು. ಯಾವುದೇ ಕೆಲಸ ಆಗಲಿ ದೇವ್ರು ಮಾಡ್ತಾರೆ ಅಂತ ಬಿಟ್ಬಿಡೋದಲ್ಲ, ದೇವರನ್ನು ಮಾಡಬೇಕು, ಜೊತೆಗೆ ನಮ್ಮ ಪ್ರಯತ್ನವೂ ಇದ್ದರೆ ಅಷ್ಟೇ ಆ ಕೆಲಸ ಕಂಪ್ಲೀಟ್ ಆಗೋದು. ಇವಾಗ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನಾವಿವಾಗ ಬಸಪ್ಪನ ಸನ್ನಿಧಿಗೆ ಹೋಗ್ತಿದ್ದೀವಿ. ಇಲ್ಲಿ ಬಸವಣ್ಣ ಇದೆ, ಬಸವಣ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಜನ ಅಂತೂ ಯಾವಾಗಲೂ ಇರ್ತಾರೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಜನರು ತಮ್ಮ ಕಷ್ಟನ ಬಸವಣ್ಣನ ಹತ್ರ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ಬಸವಣ್ಣನ ಮುಂದೆ ಎರಡೂ ಕೈನ ಇಟ್ಕೊಂಡು ಕೂತ್ಕೋತಾರೆ. ಸೊ ಅವ್ರ ಕೆಲಸ ಆಗುತ್ತೆ ಅನ್ನೋದಾದರೆ ಬಸವಣ್ಣ ತನ್ನ ಬಲಗಾಲನ್ನು ಅವರ ಕೈ ಮೇಲಿಡುತ್ತೆ. ಕೆಲಸ ಆಗಲ್ಲ ಅನ್ನೋದಾದರೆ ತನ್ನ ಎಡಗಾಲನ್ನು ಅವರ ಕೈ ಮೇಲೆ ಇಡುತ್ತೆ. ನಾನು ಕೂಡ ಇದನ್ನು ನಿಜಾನ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿದೆ. ಒಬ್ಬರು ತುಂಬ ಹೊತ್ತು ಕೂತ್ಕೊಂಡಿದ್ರು. ನಾನು ಬಿಡು ಇದೆಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಬಸವಣ್ಣ ತುಂಬ ಹೊತ್ತಾದಮೇಲೆ ತನ್ನ ಬಲಗಾಲನ್ನು ತೆಗೆದು ಅವ್ರ ಕೈ ಮೇಲೆ ಇಡ್ತು. ನನಗೆ ಆವಾಗಲೇ ನಂಬಿಕೆ ಬಂದಿದ್ದು ಖಂಡಿತ ಇದೆಲ್ಲ ಸುಳ್ಳಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ ಬಸವಣ್ಣನ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ತಟ್ಟೆಗಳನ್ನೆಲ್ಲ ತುಂಬಿ ಇಟ್ಟಿದ್ರು. ಸೊ ತಟ್ಟೆಗಳನ್ನ ನಾವೇ ತಗೊಂಡು ತೊಳ್ಕೊಂಡು ನಂತರ ಊಟಕ್ಕೆ ಹೋಗಬೇಕಾಗತ್ತೆ. ಇಲ್ಲಿ ಕೂಡ ಊಟದ ವ್ಯವಸ್ಥೆ 24x7 ನೀವು ಯಾವಾಗ ಬಂದರೂ ಊಟದ ವ್ಯವಸ್ಥೆ ಇರುತ್ತೆ. ಊಟ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಊಟ ಕೂಡ. ನಾವು ಕೂಡ ಊಟಕ್ಕೆ ಹೋಗಿ ಊಟನ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಸಪ್ಪನ ಸನ್ನಿಧಿ ಇದೆ ನೋಡ್ತಿದ್ದೀರಲ್ವಾ. ಸೊ ಮುಂಚೆ ಚಾಮುಂಡೇಶ್ವರಿ ವಿಗ್ರಹ ಇಲ್ಲೇ ಇತ್ತಂತೆ. ಇವಾಗ ಅದನ್ನು ತೆಗೆದು ಸಪ್ರೇಟಾಗಿ ಗುಡಿನ ಮಾಡಿದ್ದಾರೆ. ಇವಾಗ ಇದೆ ಅಲ್ವಾ ಬಸವಣ್ಣ, ಅದಕ್ಕೂ ಮುಂಚೆ ಒಂದು ಬಸವಣ್ಣ ಇತ್ತಂತೆ. ಸೊ ಆ ಬಸವಣ್ಣ 2022ರಲ್ಲಿ ಲಿಂಗೈಕ್ಯ ಆಗಿರೋದ್ರಿಂದ ಅದನ್ನು ಇಲ್ಲಿ ಗದ್ದಿಗೆ ಮಾಡಿದ್ದಾರೆ. ಸೊ ಭಕ್ತಾದಿಗಳು ಹರಕೆಗೆ ತಗೊಂಡಂಥ ಕಾಯಿನ ತಗೊಂಡು ಈ ಬಸವಣ್ಣ ಗದ್ದಿಗೆ ಸುತ್ತಿ ಆನಂತರ ಅವರು ಕಾಯಿನ ಕಟ್ತಾರೆ. ಸೊ ದರ್ಶನ ಎಲ್ಲ ಮುಗೀತು ನಮ್ಮದು. ನಾವಿವಾಗ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಬಟ್ ನಮಗೆ ಅಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಒಂದು ಅಂಗಡಿ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ನ್ಯಾಚುರಲ್ ಆಗಿ ಮಾಡಿರೋವಂಥದ್ದು, ಎಲ್ಲ ಮರದಿಂದ ಮಾಡಿರೋವಂತಹ ಮಟೀರಿಯಲ್ಸ್ ಇತ್ತು. ಸೊ ಒಂದ್ಸಲ ವಿಸಿಟ್ ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡೋದಕ್ಕೇನು ದುಡ್ಡು ಕೊಡೋಂಗಿಲ್ಲ ಅಲ್ವಾ, ನೋಡ್ಕೊಂಬರೋಣ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಐಟಮ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಯಾವುದೊಂದು ತೊಗೋಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬರೀ ಐಟಮ್ಸ್ ಅಷ್ಟೇ ಅಲ್ಲ, ಅಲ್ಲಿ ತಿನ್ನೋದಕ್ಕೆ ಅಂತಲೂ ಕೆಲವೊಂದು ಐಟಮ್ಸ್ ಇತ್ತು. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಫುಲ್ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಇನ್ ಕೇಸ್ ನೀವೇನಾದರೂ ನೆಕ್ಸ್ಟು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದರೆ ನೀವು ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬನ್ನಿ.
ಎಸ್, ಹಾಗೆ ಇಲ್ಲಿ ಮ್ಯೂಸಿಯಂ ವ್ಯವಸ್ಥೆ ಕೂಡ ಇದೆ. ತುಂಬ ಚೆನ್ನಾಗಿದೆ ಮ್ಯೂಸಿಯಂ ಅಂತೂ. ಇಲ್ಲಿ ಒಂದು 10-12 ಥೀಮನ್ನು ಇಟ್ಕೊಂಡು ಮ್ಯೂಸಿಯಂ ಮಾಡಿದ್ದಾರೆ. ಅಂದರೆ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಅವತಾರಗಳಾಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಮ್ಯೂಸಿಯಂ ಅಂತೂ ಒಂದು 15-18 ಇಯರ್ಸ್ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.